ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ರಾಗಿ ಹಿಟ್ಟಿಂದ ಕೇಕ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ನಾನು ಶುಗರ್ ಕೂಡ ಬಳಸಿಲ್ಲ. ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ, ಯಾಕಂದರೆ ಶುಗರ್ ಕೂಡ ತಿನ್ನಬಾರ್ದು. ಮಕ್ಕಳು ಆವಾಗವಾಗ ಕೇಕ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗೆ ಹೊರಗಡೆಯಿಂದ ತಂದುಕೊಡೋದು, ಪದೇ ಪದೇ ತಂದುಕೊಡೋದು ಅಷ್ಟೊಂದೇನು ಒಳ್ಳೆಯದಲ್ಲ, ಯಾಕಂದರೆ ಅದು ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿರೋದಿಲ್ಲ. ಸೊ ಹಂಗಾಗಿ ಇವಾಗ ನೀವು ಈ ಥರ 3 ಬನಾನಾ ತೊಗೊಂಡ್ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಜಾಗ್ರಿ ಪೌಡರ್ ಅಂದರೆ ಬೆಲ್ಲದ ಪೌಡ್ರ್ ಸಿಗುತ್ತಲ್ವ, ಆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು. ಇವಾಗ ನಾನು ಈ ಕಡೆ ಪ್ಯಾನ್ನ ಬಿಸಿ ಮಾಡೋದಕ್ಕಂತ ಇಟ್ಕೊತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಬೆಲ್ಲ ಕರಗಿದಂಗೆ ಆಗಿರುತ್ತೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ರೊಟ್ಟಿ ಮಾಡ್ತೀನಲ್ಲ ಆ ತವಾನ ಇಟ್ಕೊಂಡಿದ್ದೀನಿ. ತವಾನ ನಾನು ಲೋ ಫ್ಲೇಮಲ್ಲಿ ಅಂತ ಪ್ರೀ ಹೀಟಿಗೆ ಅಂತ ಇಟ್ಟಿದ್ದೀನಿ. ಇವಾಗ 1/4 ಕಪ್ಪಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಇದು ಕಾಣೋದೆಲ್ಲ ಬೆಲ್ಲದ ಪೌಡರು, ಅದು ಜಾಗ್ರಿ ಪೌಡರು. ನೀವು ಬೇರೆ ಏನು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ, ಜಾಗ್ರಿ ಪೌಡ್ರ್ ಇದೆ ಅದರಲ್ಲಿ. ತುಪ್ಪನ ಹಾಕಿದ್ದೀನಿ. ನೀವು ಎಣ್ಣೆ ಬೇಕಿದ್ರೆ ಎಣ್ಣೆನೂ ಹಾಕೋಬೋದು. 1/4 ಭಾಗದಷ್ಟು ಅಳತೆಗೆ ಅಂತ ಒಂದು ಕಪ್ ತೊಗೊಂಡಿರ್ತೀರ ಅಥವಾ ಒಂದು ಬೌಲ್ ತೊಗೊಂಡಿರ್ತಾರಲ್ಲ, ಅದರಲ್ಲಿ 1/4 ಭಾಗದಷ್ಟು ತುಪ್ಪ ಹಾಕ್ಕೊಳ್ಳಿ. ಹಾಗೆ ಅರ್ಧ ಭಾಗದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಕಲಸಿ ಎಲ್ಲನೂ. ಬೆಲ್ಲ ಎಲ್ಲ ಕರಗಬೇಕು ಜಾಗ್ರಿ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಕಲಸಿ ಈ ಥರ. ಇವಾಗ ಬೆಲ್ಲ ಕರಗಿದಾಗಿದೆ. ಇವಾಗ ಇದಕ್ಕೆ 1 ಕಪ್ ಅಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊತೀನಿ. ಯಾವ ಅಳತೆಯಿಂದ ತೊಗೊಂಡಿದ್ದೆ ಅಲ್ಲ ಅದೇ ಅಳತೆಯಿಂದ. ಸೊ 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್ ಇದು. ಹಾಗೆ 1/2 ಟೇಬಲ್ ಸ್ಪೂನು ಅಡುಗೆ ಸೋಡಾ. ನಾವು ದೋಸೆ ಹಾಗೆ ಇಡ್ಲಿಗೆ ಹಾಕ್ತೀವಲ್ಲ ಅದೇ ಅಡುಗೆ ಸೋಡಾ, ಅದನ್ನು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಚೂರು ಸಾಲ್ಟ್ ಹಾಕ್ಕೊಳ್ಳಿ. ಉಪ್ಪು. ಇದು ಬೇಕಿಂಗ್ ಪೌಡರ್ ಅಂತ ಹೇಳ್ತಾರೆ. ಇದಕ್ಕೆ ಜಾಸ್ತಿ ರೇಟ್ ಏನಿಲ್ಲ, 26 ರೂಪಾಯಿ ಅಷ್ಟೇ ಇದೆ. ಇದನ್ನು ಒಂದು ತಂದಿಟ್ಕೊಂಡ್ರೆ ನೀವು ಸಾಕಷ್ಟು ಸರಿ ಯೂಸಿಗೆ ಬರುತ್ತೆ. ಇದು ಬೇಕಾದಷ್ಟು ವೆರೈಟಿ ನೀವು ಕೇಕ್ನ ಮಾಡ್ಕೋಬೋದು ಮನೆಯಲ್ಲೇ. ತುಂಬ ಸುಲಭವಾಗಿ ಕೇಕ್ನ ನೀವು ಪದೇ ಪದೇ ಮಾಡ್ತಾಯಿದ್ರೆ ಅದು ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಹಾಗೆ ಮೊದಲಿಕ್ಕಿಂತ ಚೆನ್ನಾಗಿ ಬರ್ತಾ ಹೋಗುತ್ತೆ. ಇದಕ್ಕೆ ಬೇಕಾಗೋಷ್ಟು ಹಾಲು, ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನಾನು ಇಷ್ಟೇ ಹಾಲು ಹಾಕಬೇಕು ಅಂತ ಹೇಳೋದಿಲ್ಲ, ಅದನ್ನು ನೀವು ಕ್ವಾಂಟಿಟಿನ ನೋಡ್ಕೊಳ್ಳಿ. ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ನೀವು ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಈಗ ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿ ಆಗೋ ಥರ ಇದನ್ನು ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಇವಾಗ ಟೂಟಿ ಫ್ರೂಟಿನ ಹಾಕ್ತೀನಿ ನಾನು. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಾನು ಯಾವ ಪಾತ್ರೆಯಲ್ಲಿ ಕೇಕ್ನ ಬೇಕ್ ಮಾಡ್ತೀನಲ್ಲ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾನು ರಾಗಿ ಹಿಟ್ಟಿಂದ ಡಸ್ಟ್ ಮಾಡ್ತೀನಿ. ಇದಕ್ಕೆಲ್ಲ ರಾಗಿ ಹಿಟ್ಟಿಂದ ರಾಗಿ ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಕಂಪ್ಲೀಟಾಗಿ ಡಸ್ಟ್ ಮಾಡ್ಕೊತೀನಿ. 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನು ಅಡುಗೆ ಸೋಡಾ, ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ರೆ ಸಾಕು, ನಿಮಗೆ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಚೆನ್ನಾಗಿ ಕೂಡ ಬರುತ್ತೆ. ನಾವು ಇದಕ್ಕೆ ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಮೇಲೆ ಎಲ್ಲ ಡ್ರೈ ಫ್ರೂಟ್ಸಿಂದ ಡೆಕೋರೇಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಟೂಟಿ ಫ್ರೂಟಿ ಇದೆ, ಸೊ ಹಂಗಾಗಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಇವಾಗ ನಾನು ಆಲ್ರೆಡಿ ತವಾನ ಹೀಟ್ ಮಾಡೋದಕ್ಕೆ ಅಂತ ಇಟ್ಟಿದ್ದೆ, ಪ್ರೀ ಹೀಟ್ ಮಾಡೋದಕ್ಕೆ. ಸೊ ನಾನು ಇದನ್ನು ತೊಗೊಂಡೋಗಿ ಅದ್ರ ಮೇಲೇ ಇಡ್ತೀನಿ. ಕಂಪ್ಲೀಟಾಗಿ ತವಾ ಹೀಟಾಗಿರಬೇಕು, ಅಲ್ಲಿವರೆಗೂ ನೀವು ಕೇಕ್ನ ಬೇಕ್ ಮಾಡೋದಕ್ಕೆ ಇಡೋದಕ್ಕೆ ಹೋಗಬೇಡಿ. ನಾನ್ ಸ್ಟಿಕ್ ತವಾ ಇದ್ದರೆ ಈ ಥರ ಮಾಡೋದಕ್ಕೆ ಹೋಗಬಾರ್ದು. ಐರನ್ ತವಾ ಇದ್ದರೆ ಮಾತ್ರ ಈ ಥರ ಮಾಡಬೇಕು. ಇದನ್ನು 40ರಿಂದ 45 ನಿಮಿಷ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು. ಇವಾಗ 40ರಿಂದ 45 ನಿಮಿಷ ಬೆಂದಾಗಿದೆ. ಸೊ ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಇದು ಬೆಂದಿದೆಯೋ ಅಥವಾ ಇಲ್ವೋ ಅಂತ ಹೇಳಿ ಒಂದು ಫೋರ್ಕ್ ಸಹಾಯದಿಂದ ಈ ಥರ ಚುಚ್ಚಿ ನೋಡಿ. ಈ ಸ್ಪೂನ್ಗೆ ಏನು ಅಂಟದೇ ಇದ್ದರೆ ಇದು ಕಂಪ್ಲೀಟಾಗಿ ಬೆಂದಿದೆ ಅಂತಲೇ ಅರ್ಥ. ಇವಾಗ ಇದನ್ನು ಕೆಳಗಡೆ ಇಳಿಸಿ ಇಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಕೇಕ್ ಬಂದಿದೆ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಬೇರೆದಕ್ಕೆ ತೆಗಿಬೇಕು. ಅಲ್ಲಿವರೆಗೂ ನೀವು ಅದನ್ನ ಟಚ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ನೋಡಿ, ಒಂಚೂರು ಏನು ಸೀದೋಗಿಲ್ಲ, ಒಂಚೂರು ಏನೂ ಆಗಿಲ್ಲ. ಈ ಕಲರ್ ಏನಕ್ಕೆ ಈ ಥರ ಬಂದಿದೆ ಅಂದರೆ ಅದು ನಾವು ರಾಗಿ ಹಿಟ್ಟಿಂದ ಮಾಡಿರೋದ್ರಿಂದ, ಸೊ ಹಂಗಾಗಿ ಕಲರ್ ಬಂದಿದೆ ಅದು. ನೋಡಿ, ನೀವು ಚಾಕ್ಲೇಟ್ ಹಾಕೋದು ಬೇಡ, ಯಾವುದು ಎಸೆನ್ಸ್ ಹಾಕೋದು ಬೇಡ, ಶುಗರ್ ಹಾಕೋದು ಬೇಡ. ಎಂಥ ಹೆಲ್ದಿ ಕೇಕ್ ಅಂತ ಅಂದರೆ ಸಖತ್ ಹೆಲ್ದಿ ಕೇಕು. ಎಂಥವರು ಶುಗರ್ ಇದ್ದವರು ತಿನ್ಬೋದು, ಎಲ್ಲರೂ ಈ ಕೇಕ್ನ ತಿನ್ಬೋದು ಈಸಿಯಾಗಿ. ಇಷ್ಟೊಂದು ಹೆಲ್ದಿ ಕೇಕ್ನ ನಾವು ಮನೇಲೇ ಮಾಡೋದು ಬಿಟ್ಟು ಹೊರಗಡೆಯಿಂದ ತೊಗೊಂಡು ಬಂದು ಮಕ್ಕಳ ಹೆಲ್ತ್ನ ಹಾಳು ಮಾಡೋದಕ್ಕೆ ಹೋಗಬಾರ್ದು. ನೋಡಿ, ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಕೇಕ್ ಮಾತ್ರ ಅಲ್ಟಿಮೇಟ್ ಆಗಿದೆ.
ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ಯಾರಿಗಾದರೂ ಬರ್ಡೇ ಅಥವಾ ಆ್ಯನಿವರ್ಸರಿಗೆ ವಿಶ್ ಮಾಡೋದಿದ್ರೆ ನನಗೆ ಕಮೆಂಟಲ್ಲಿ ಅವ್ರ ಹೆಸರನ್ನ ತಿಳಿಸಿ. ನಾನು ಅವ್ರಿಗೋಸ್ಕರ ಕೇಕ್ ಮಾಡಿ ಡೆಡಿಕೇಟ್ ಮಾಡ್ತೀನಿ, ಹಾಗೆ ಅವ್ರ ಹೆಸರು ಕೂಡ ಹೇಳ್ತೀನಿ. ನೀವು ಅವ್ರಿಗೆ ರೀಸೆಂಡ್ ಮಾಡಿದರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಥ್ಯಾಂಕ್ಸ್ ಫಾರ್